ಆದರೆ ಯಾವ ಕಂಡೀಷನ್ ಅಲ್ಲಿ ನಾವು ನ್ಯಾಚುರೋಪತಿ ಟ್ರೀಟ್ಮೆಂಟ್ಗೆ ಹೋಗಬೇಕು, ಯಾವ ಸಂದರ್ಭದಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ? ನ್ಯಾಚುರೋಪತಿ ಅಂದರೆ ಇದು ನೈಸರ್ಗಿಕವಾದಂತಹ ಒಂದು ಮೆಡಿಸಿನ್. ಇದನ್ನು ನೀವು ರುಟೀನಲ್ಲೇ ಅಳವಡಿಸ್ಕೋಬೋದು ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನೀವು ಒಂದು ಯಾರ್ದೋ ಒಬ್ಬರ ಹತ್ರ ಹೋಗಿ ಒಂದು ಕನ್ಸಲ್ಟೆನ್ಸಿ ತೊಗೊಂಡ್ರೆ ನೀವು ಏನು ಆಹಾರ ತಗೋತೀರಿ, ನೀವು ಯಾವ ಟೈಮಲ್ಲಿ ಹೇಳ್ತೀರಿ, ನಿಮ್ಮ ಒಂದು ದಿನಚರಿ ಏನಿದೆ ಅಲ್ಲ, ನಿಮ್ಗೇನು ತೊಂದರೆ ಆಗ್ತಾ ಇದೆಯಾ, ಅಥವಾ ನೀವು ಸಂಜೆ ಟೈಮಲ್ಲಿ ಏನು ಮಾಡ್ತೀರಿ, ನೀವು ಎಷ್ಟು ಎಕ್ಸಸೈಸ್ ಮಾಡ್ತೀರಿ, ನೀವು ಆಹಾರದಲ್ಲಿ ಯಾವ್ಯಾವ್ದನ್ನು ಅಳವಡಿಸ್ಕೊಂಡಿದ್ದೀರಿ ಅನ್ನೋದಿದೆಲ್ಲ ನ್ಯಾಚುರಲ್ ಥೆರಪಿ. ನೀವು ನಿಮ್ಮ ಒಂದು ದಿನಚರಿಯನ್ನು ಅದರಲ್ಲೇ ಅಳವಡಿಸ್ಕೊಂಡ್ಬಿಟ್ರೆ ಒಂದು 75% 80% ಒಳಗಡೆನಲ್ಲಿ ಅಲ್ಲೇನೆ ಒಂದು ಥೆರಪಿ ಇದೆ. ಇನ್ನು ಜಾಸ್ತಿ ಏನಾದರೂ ತೊಂದರೆ ಆಯಿತು ಅಂದರೆ ಕ್ರೋನಿಕ್ ಡಿಸೀಸ್ಗಳಿಗೆ, ಬಹಳಷ್ಟು ಕ್ರೋನಿಕ್ ಡಿಸೀಸ್ಗಳಿರುತ್ತೆ, ಈ ಹಾರ್ಟ್ ಅಟ್ಯಾಕ್ಗಳು ಅಥವಾ ಕ್ಯಾನ್ಸರ್ಗಳು ಈ ಥರ ಎಲ್ಲ ಆಗುತ್ತಲ್ಲ, ಅಲ್ಲಿ ಮಿನಿಮಮ್ ಲೆವೆಲಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ಗಳು ಕೆಲಸ ಮಾಡುತ್ತೆ. ಹಾಗಾಗಿ ನ್ಯಾಚುರಲ್ ಟ್ರೀಟ್ಮೆಂಟನ್ನು ಯಾವುದಕ್ಕೆ ತಗೋಬೇಕು, ಯಾವುದಕ್ಕೆ ನಾವು ಈ ಅಲೋಪತಿಗೆ ಹೋಗಬೇಕು ಅನ್ನೋದನ್ನು ತುಂಬ ಜಾಣ್ಮೆಯಿಂದ ನಾವು ಅನುಸರಿಸಬೇಕು, ತಿಳ್ಕೋಬೇಕು. ಸೊ ಒಂದು ಲೆಕ್ಕದಲ್ಲಿ ಬೇಸಿಕ್ ಸಮಸ್ಯೆಗಳು ಬೇಸಿಕ್ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಎಲ್ಲವೂ ನ್ಯಾಚುರೋಪತಿ. ಓಕೆ, ಹಾಗೆ ಇವ್ರು ಕೇಳ್ತಾ ಇದಾರೆ ಮುಂದುವರೆದು, ಈ ನ್ಯಾಚುರೋಪತಿ ಮೆಡಿಸಿನ್ಗೂ ಕನ್ವೆನ್ಷನಲ್ ಮೆಡಿಸಿನ್ಸ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ? ನ್ಯಾಚುರಲ್ ಮೆಡಿಸಿನ್ ಅಂದ್ರೆ ಈಗ ನೋಡಿ, ಬ್ರಿಟಿಷರು ಭಾರತಕ್ಕೆ ಬಂದ್ರು. ಭಾರತಕ್ಕೆ ಯಾಕೆ ಬಂದ್ರು? ಸಾಂಬಾರ ಪದಾರ್ಥಗಳು ನಮ್ಮದನ್ನ ತಗೊಳ್ಳೋಕೆ ಬಂದ್ರು. ಯಾಕೆ ಅಂದ್ರೆ ಈಗ ನಾವು ಪ್ರತಿ ಸಾಂಬಾರ ಪದಾರ್ಥ ಅಡಿಗೆ ಮನೆಗೆ ಹೋಗಿ, ಅಡಿಗೆ ಮನೆಯಲ್ಲಿ ನಿಮಗೆ ಒಂದು 50ರಿಂದ 60ರಷ್ಟು ಎಲ್ಲ ಮೆಡಿಸಿನ್ನೇ ಸಿಗತ್ತೆ. ನಿಮ್ಗೆ ಹಳದಿ ಇದೆ, ಅಲ್ಲಿ ಹಾಕಿರುವಂತ ಮಸಾಲಗಳು, ನಾವು ಲವಂಗನ್ನ ಯೂಸ್ ಮಾಡ್ತೀವಿ, ನಾವು ಕಾಳುಮೆಣಸನ್ನ ಯೂಸ್ ಮಾಡ್ತೀವಿ, ನಾವು ಜೀರಿಗೆಯನ್ನ ಯೂಸ್ ಮಾಡ್ತೀವಿ, ಶುಂಠಿಯನ್ನ ಉಪಯೋಗಿಸ್ತೀವಿ, ಬೆಳ್ಳುಳ್ಳಿಯನ್ನ ಉಪಯೋಗಿಸ್ತೀವಿ. ಸೊ ಇವೆಲ್ಲ ನ್ಯಾಚುರಲ್ ಮೆಡಿಸಿನ್ಗಳು. ಇವನ್ನ ನೀವು ಪ್ರತಿದಿನ ಬಳಸಿದರೆ, ಶೀತ ಆದಾಗ ಏನ್ ಮಾಡ್ತೀರಿ, ಮಳೆಗಾಲದಲ್ಲಿ ನೀವು ಕಾಳು ಮೆಣಸಿನ ಕಷಾಯ ಮಾಡ್ಕೊಂಡು ಕುಡಿತೀರಿ. ಸೊ ಹಾಗಾಗಿ ನಮ್ಮ ಈ ಒಂದು ಸಂಸ್ಕೃತಿಯಲ್ಲಿ ನಾವೇನು ದೊಡ್ಡ ಆಗಿದ್ದೀವಿ, ನಾವೀಗಿರುವ ಇದರದಲ್ಲಿ ಅಡಿಗೆ ಮನೆಗೆ ನೀವು ಹೋದ್ರೆ, ಈಗ ನಾನ್ ವೆಜ್ ಅನ್ನು ತಿನ್ನೋರು ಎಕ್ಸಾಂಪಲ್ ತಗೊಳ್ಳಿ, ಅದರದಲ್ಲಿ ಮಸಾಲಗಳನ್ನ ಯಾಕೆ